ಅದ್ ಎಲ್ಲಿದ್ಲೋ, ಏನ್ ಮಾಡ್ತಿದ್ಲೋ, ಯಾರ್ಯಾರ ಜೊತೆ ಏನಾಗಿದ್ಯೋ. ಅವಳ ಅದೃಷ್ಟ ಚೆನ್ನಾಗಿತ್ತು, ನಮ್ಮ ಅದೃಷ್ಟ ಕೆಟ್ಟಿತ್ತು. ಈ ಮನೆಗ್ ಬಂದು ವಕ್ರಿಸ್ಕೊಂಡ್ಲು. ಎಲ್ಲ ನಮ್ ಕರ್ಮ. ಮೂರ್ಜಡೆ ನಿಂತಿರೋ ನೀರ್ ಮೇಲೆ ಒಂದು ಸಣ್ಣ ಕಲ್ಲು ಬಿದ್ರೆ ಸಾಕು, ಅದು ಕಲ್ಕುತ್ತೆ. ಈಗ ನಿಮ್ಮ ಮನಸ್ಸಲ್ಲಿ ಕಲ್ಲಿನ ರಾಸಿನೇ ಬಿದ್ದಿದೆ. ಅದನ್ನು ತಡೆಯೋದ್ರಲ್ಲಿ ನಾನು ಸೋತಿದ್ದೀನಿ ಕಣೆ. ಸುಮತಿ ಹೇಳಿದ ಮಾತಿಂದ ನಿನ್ನ ಮನಸ್ಸಿಗೆ ಬೇಜಾರಾಗಿದೆ ಅಂತ ನನಗೆ ಗೊತ್ತು. ಸುಮತಿ ಆಡಿದ ಮಾತಿಗೆ ನಾನಿನ್ನ ಕ್ಷಮೆ ಕೇಳ್ತೀನಿ. ಹಾಗೆಲ್ಲ ಮಾತಾಡ್ಬೇಡ ಲಚ್ಚಿ, ನನ್ನ ಮನ್ಸಿಗೆ ತುಂಬಾ ನೋವಾಗುತ್ತೆ. ಏನ್ ಮಾಡೋದು ಹೇಳು, ನಮ್ಮ ಪರಿಸ್ಥಿತಿನೇ ಆಗಿದೆ. ಹಾಲುಗಲ್ಲದ ಮಗು ನಮ್ಮನ್ನ ನೋಡಿ ನಕ್ಕರು ಕೂಡ ಅದ ನಮ್ಮನ್ನೇ ನೋಡಿ ನಗ್ತಿದ್ಯೇನೋ ಅಂತ ನೋವಾಗುತ್ತೆ ಕಣೆ. ಎಲ್ಲ ನನ್ನ ಕರ್ಮ. ಜೀವನ ಅಂದಮೇಲೆ ಏಳು ಬೀಳು ಇದ್ದಿದ್ದೆ. ನೋಡು, ಇಷ್ಟು ವರ್ಷ ಕಳೆದಿರೋ ನಾವು ಆ ಸತ್ಯನ ಒಪ್ಕೊಳ್ಳೇಬೇಕಲ್ವಾ? ಕೆಲವ್ರ ಬುದ್ಧಿನೇ ಹಾಗೆ ಕಣೆ, ಆಡ್ಕೊಳ್ಳೋದಕ್ಕೆ ಅಂತಾನೆ ಕಾಯ್ತಾ ಇರ್ತಾರೆ. ಅದಕ್ಕೋಸ್ಕರ ನಾವು ಬೇಜಾರು ಮಾಡ್ಕೋಬಾರ್ದು, ಯೋಚಿಸ್ಬಾರ್ದು ಅಂತ ನಮ್ಮ ಬುದ್ಧಿ ಹೇಳುತ್ತೆ. ಆದ್ರೆ ನಮ್ಮ ಮನಸ್ಸು ಕೇಳ್ಬೇಕಲ್ಲ, ಆ ಮಾತುಗಳು ಕೇಳಿ ತುಂಬಾ ನೋವಾಗುತ್ತೆ ಕಡೆ. ಯಾರಾದ್ರೂ ನಮಗ್ ಬೇಕಾದವ್ರ ಬಗ್ಗೆ ಒಂದೇ ಒಂದು ಹಗುರವಾದ ಮಾತಾಡಿದ್ರು ನೋವು ತಡ್ಕೊಳ್ಳೋ ಶಕ್ತಿ ನನ್ಗಿಲ್ಲ. ನಾವೀಗ ಪರಿಸ್ಥಿತಿ ಕೈಗೊಂಬೆಗಳಾಗ್ಬಿಟ್ಟಿದ್ದೀವಿ. ಏನು ಮಾಡಕ್ಕಾಗಲ್ಲ, ಎಲ್ಲ ಅನುಭವಿಸ್ಬೇಕು ಅಷ್ಟೆ. ನೋಡೆ, ನಾನು ಇವತ್ತು ನಿಂಗೆ ಮಾತು ಕೊಡ್ತಾ ಇದ್ದೀನಿ, ಈ ಪರಿಸ್ಥಿತಿ ಜಾಸ್ತಿ ದಿನ ಉಳಿಯಲ್ಲ. ನೋಡ್ತಾ ಇರೋ ಕರ್ಣ ಮತ್ತು ನಿತ್ಯ ಇವತ್ತು ಯಾರ್ಯಾರೋ ಅವನನ್ನು ನೋಡಿ ಆಡ್ಕೋತಾ ಇದ್ದಾರೋ ಅವು ತಲೆ ತಗ್ಗಿಸ್ಬೇಕು. ಆ ರೀತಿ ಬಾಳಿ ತೋರಿಸ್ತಾರೆ. ಚಿಕ್ಕಮಗಳೂರ್ಗ ಹನಿಮೂನ್ಗ ಅಪ್ಪ, ಅದು ಮದುವೆ ಆದ್ಮೇಲೆ ಎಲ್ಲ ಹನಿಮೂನ್ಗೆ ಹೋಗ್ತಾರಲ್ವಾ, ನಾವು ಅದಕ್ಕೆ ಪ್ಲಾನ್ ಮಾಡಿದ್ವಿ. ಯಾರಾದ್ರೂ ಕೇಳಿದ್ರೆ ಚೆನ್ನಾಗಿರಲ್ಲ ಅಲ್ವಾ, ಅದಕ್ಕೆ ಚಿಕ್ಕಮಗಳೂರು ಹೋಗಿ ಬರೋಣ ಅಂತ. ಸರಿ, ಹುಷಾರ್. ಹೋಗಿ ಹೋಗಿ ಹನಿಮೂನ್ ಅಂತ ಹೇಳದ ಅಲ್ಲ, ಬೇರೆ ಯಾವ ರೀಸನ್ಸು ಸಿಗ್ಲಿಲ್ವಾ ನಿಮ್ಗೆ? ಅಪ್ಪನ ಹತ್ರ ನಾನು ಏನು ಹೇಳ್ಬೇಕಾಗಿತ್ತು? ನಾನು ಮದುವೆ ಆಗಿದ್ದೀನಿ ಅಂತ ಎಲ್ಲ ಅನ್ಕೊಂಡಿರೋ ಹುಡುಗಿನ ಅವಳು ನಿಜವಾಗ್ಲೂ ಮದುವೆ ಆಗ್ಬೇಕಾಗಿರೋ ಹುಡುಗನ್ನ ಮೀಟ್ ಮಾಡ್ಸೋಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ, ಆಶೀರ್ವಾದ ಮಾಡಿ ಹೇಳ್ಬೇಕಾಗಿತ್ತಾ? ಹಾಗಲ್ಲ ಕರ್ಣ. ಹಾಗೇನಾದ್ರೂ ಹೇಳಿದಿದ್ರೆ ಮಿಲನ ಮೂವಿ ಇನ್ನೊಂದ್ಸಲ ತೋರ್ಸಕ್ಕಾಗ್ತಿತ್ತು ಅಷ್ಟೇ. ಅಲ್ಲ, ಯಾರಿಗೂ ಏನೋ ಗೊತ್ತಾಗ್ಬಾರ್ದು ಅಂತ ನಾನು ಗುಟ್ಗುಟ್ಟಾಗಿ ಎಲ್ಲ ಕಾಪಾಡ್ಕೋತಿದ್ರೆ ನೀವು ಅನೌನ್ಸೇ ಮಾಡ್ಬಿಟ್ರಲ್ಲ. ಸಾರಿ, ತಕ್ಷಣಕ್ಕೆ ಹೇಳ್ಬಿಟ್ಟೆ. ಅದು ಇದ್ದಿದ್ದ ಹಾಗೆ ಹೇಳಿ ನನ್ಗೆ ಅಭ್ಯಾಸ. ಅದು ಬೇರೆ ತೇಜಸ್ನ ನೋಡ್ತೀನಿ ಅನ್ನೋ ಖುಷಿಲಿ ಹೇಳ್ಬಿಟ್ಟೆ. ನೀವು ಹೊರಟ ಮೇಲೆ ಎಷ್ಟು ಬೇಕಾದ್ರೂ ಖುಷಿಯಾಗಿರಿ, ಬಟ್ ಈಗ ಸ್ವಲ್ಪ ಪ್ಲೀಸ್ ಕಂಟ್ರೋಲಲ್ಲಿರಿ. ಸರಿ, ಬೇಗ ಹೊರಡಿ. ನಾವು ಎಷ್ಟು ಬೇಗ ಹೊರಡ್ತೀವಿ ಅಷ್ಟು ಬೇಗ ರೀಚ್ ಆಗ್ತೀವಿ. 5 ನಿಮಿಷ ಕೊಡಿ, ಎಲ್ಲ ಪ್ಯಾಕ್ ಮಾಡ್ಕೋತೀನಿ. ಹಾ, ಪ್ಲೀಸ್. ತಾತ, ಅದೆಷ್ಟೇ ಕಷ್ಟ ಆದರೂ ಪರವಾಗಿಲ್ಲ. ತೇಜಸ್ ಹಾಗೂ ನಿತ್ಯ ಮಗು ತೇಜಸ್ ತೋಳ್ ಸೇರೋ ಥರ ನಾನು ನೋಡ್ಕೋತೀನಿ. ನಾನು ತಗೊಳ್ಳೋ ನಿರ್ಧಾರ ನಿತ್ಯನ ಜೀವನನಷ್ಟೇ ಅಲ್ಲ, ನಿಧಿ ಮನಸ್ಸನ್ನು ಸರಿ ಮಾಡಬೇಕು. ನನ್ನಿಂದ ಅನುಭವಿಸ್ತಿರೋ ನೋವನ್ನ ಇಲ್ಲಿಗೆ ಮುಗಿಸ್ತೀನಿ ತಾತ. ಈ ಸೀರೆ ಚೆನ್ನಾಗಿ ಕಾಣಿಸುತ್ತಲ್ಲ, ಪರ್ಫೆಕ್ಟ್. ಸಂತೆಲಿ ಕಳೆದು ಹೋದ ಮಗುಗೆ ಅಮ್ಮನ ಹತ್ರ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದಾಗ ಎಷ್ಟು ಖುಷಿ ಪಡುತ್ತೋ ಅಷ್ಟು ಖುಷಿ ಆಗ್ತಿದೆ ನನಗೆ. ಬೇಗ ಬೇಗ ಪ್ಯಾಕ್ ಮಾಡ್ಕೊಳ್ಳೋಣ. ಆದ್ರೆ ನಾನೆಲ್ಲಿ ಕಳೆದು ಹೋಗಿದ್ದೆ? ನೀನೇ ತಾನೇ ಕೈ ಬಿಟ್ಟು ಹೋಗಿದ್ದು ತೇಜಸ್. ಮಾಡ್ತೀನಿ ನಿನ್ಗೆ. ಸಿಕ್ಕಿದ ತಕ್ಷಣ ಕಪಾಳಕ್ಕೊಂದು ಬಾರಿಸಿ ಯಾಕೆ ನನ್ನ ಬಿಟ್ಟು ಹೋದೆ ಅಂತ ಕೇಳ್ತೀನಿ. ಆಗ ಉತ್ತರ ಕೊಡ್ಲಿ ನೋಡೋಣ. ಇಲ್ಲ,
ತೇಜಸ್ ನನ್ನ ಬಿಟ್ಟು ಹೋಗೋಕ್ಕೆ ಚಾನ್ಸೇ ಇಲ್ಲ. ಪಾಪ ಅವನ ಸ್ಥಿತಿ ಏನಿದೆಯೋ ಗೊತ್ತಿಲ್ಲ. ಎಲ್ಲ ಸರಿ ಹೋಗೋ ಟೈಮ್ಗೆ ನಾನು ಖುಷಿಯಾಗಿರ್ಬೇಕು. ಸಿಟ್ ಮಾಡ್ಕೋಬಾರ್ದು. ಏನಿದು, ಅಕ್ಕ ಇಷ್ಟೊಂದು ಆರಾಮಾಗಿದ್ದಾಳೆ, ಇದೇಗ್ ಸಾಧ್ಯ? ನೋಡಿದ್ಯಾ ಅಣ್ಣ, ನೀನ್ ಉತ್ಸಾಹ ತೋರಿಸಿ ಹಚ್ಚಿದ ಬೆಂಕಿ ಹೇಗ್ ನಮ್ಮನ್ನೇ ಸುಡ್ತಿದೆ ಅಂತ? ಯಾಕೆ ಹೀಗಾಗ್ತಿದೆ? ನಮ್ ಗ್ರಹಚಾರ ಕೆಟ್ಟಿದ್ಯೋ ಅಥವಾ ಅವನ ಅದೃಷ್ಟ ಸರಿ ಇದೆಯೋ? ತಾರಾ, ಗ್ರಹಚಾರ ಅದೃಷ್ಟ ಅಂತ ತಾಳೆಗರಿ ಕಾಲ್ದೋಳ್ ಥರ ಮಾತಾಡಬೇಡ. ನನಗೇನು ಮಾಡಬೇಕು ಅಂತ ಗೊತ್ತಿದೆ, ಅಲ್ಲಿವರೆಗೂ ಬಾಯಿ ಮುಚ್ಕೊಂಡಿರು. ನಾನೇನೋ ನಿನ್ ಮಾತು ಕೇಳಿ ಬಾಯಿ ಮುಚ್ಕೊಂಡು ಕೂರ್ಬೋದು, ಆದ್ರೆ ಆ ಕರ್ಣ, ನಿತ್ಯ ಹೊಡೆದಿರೋ ಕಲ್ಲಲ್ಲೇ ಮನೆ ಕಟ್ತಿದ್ದಾರೆ. ಇವತ್ ಹನಿಮೂನ್ಗೆ ಹೋಗ್ತಿದ್ದಾರೆ, ನಾಳೆ ತೊಟ್ಲು ತುಗ್ತಾರೆ, ನಾಡಿದ್ದು ಆ ಮಗು ಬಂದು ನಿನ್ನ ಅಜ್ಜ ಅಜ್ಜ ಅಂತ ಕರಿತಾ ಓಡಾಡುತ್ತೆ. ಆಗ ಯಾರ್ ಬಾಯಿ ಮುಚ್ತೀಯ? ಮೊದಲೇ ನೆಮ್ಮದಿ ಸತ್ತು ನಾಶವಾಗಿ ಹೋಗಿದೆ. ಮತ್ತೆ ಮತ್ತೆ ಕೊಂಕೆತ್ತಿದ್ರೆ ನಾನು ಏನ್ ಮಾಡ್ತೀರೋ ನನಗೆ ಗೊತ್ತಿಲ್ಲ. ಕೊಂಕಲ್ಲ ಅಣ್ಣ, ಇರೋ ವಿಷಯ. ಏನು ಬೇಕಾಗಿಲ್ಲ, ನಡೆ ಒಳಗೆ. ಹೋಗ್ತೀನಿ. ಇಷ್ಟೊಂದೆಲ್ಲ ಕೂಗಿ ನಿನ್ನ ಎನರ್ಜಿ ಹಾಳು ಮಾಡ್ಕೋಬೇಡ. ಇದನ್ನ ಅವ್ರ ಮೇಲೆ ಉಪಯೋಗಿಸು.